ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಕೆಲವರು ಕಷ್ಟವನ್ನ ಹೇಗೆ ತಗೊಳ್ತಾರೆ ಅಂದ್ರೆ, ನನ್ನ ಜೀವಿತದ ಹಣೆ ಬರ ಇದನ್ನ ದಾಟಕ್ಕೆ ಯಾರ ಕೈಯಲ್ಲಿ ಆಗಲ್ಲ, ನನ್ನ ಜೀವನದಲ್ಲಿ ಬಂದಿದ್ದು ನಾನೇ ಅನುಭವಿಸ್ಬೇಕು, ಈ ಪ್ರತಿಕೂಲದಿಂದ ನನಗೆ ಹೊರಗಡೆ ಬರೋದಕ್ಕೆ ಶಕ್ತಿ ಇಲ್ಲ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿಕೂಲವನ್ನ ತಾವಾಗೆ ಎಳ್ಕೊಳ್ತಾರೆ. ಆದ್ರೆ ಇನ್ನ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಬಂದ ಪ್ರತಿಕೂಲವನ್ನ ಬಂದ ದಾರಿಯಲ್ಲೇ ಓಡಿಸ್ಬಿಡ್ತಾರೆ. ಕೆಲವರು ಪ್ರತಿಕೂಲವನ್ನ ಅವ್ರ ತಲೆ ಮೇಲೆ ತಾವಾಗೆ ಹೇಳ್ಕೊಳ್ತಾರೆ. ನನ್ನ ಜೀವನದಲ್ಲಿ ಇದನ್ನು ಬಂದಿದ್ದನ್ನು ಅನುಭವಿಸ್ಕೊಂಡು ಹೋಗ್ಬೇಕು, ಯಾರು ಇದರಿಂದ ಬಿಡುಗಡೆ ಕೊಡೋಕ್ಕಾಗಲ್ಲ, ಅದನ್ನು ಎತ್ತಿ ತಲೆ ಮೇಲೆ ಇಟ್ಕೊಳ್ತಾರೆ. ಆದರೆ ಇನ್ನ ಕೆಲವರು ನಂಬಿಕೆ ವೀರರು ಹೇಳ್ತಾರೆ, ಎಂಥ ಪ್ರತಿಕೂಲ ಬಂದರೂ ಸಹ ಅದು ಬಂದ ದಾರಿಯಲ್ಲಿ ವಾಪಸ್ ಹೋಗ್ತಾ ಇರಬೇಕು. ಅದು ಒಂದು ಮಾರ್ಗದಲ್ಲಿ ಬಂದರೆ 7 ಮಾರ್ಗವಾಗಿ ಚದರಿ ಹೋಗ್ತಾ ಇರಬೇಕು. ಯಾರಾದರೂ ಪ್ರತಿಕೂಲಗಳನ್ನು ನೋಡಿ ಹೇಳ್ರಿ, ನಿನಗೆ ಸಹಾಯ ಮಾಡೋದಕ್ಕೆ ಯಾರಿದ್ದಾರೆ ಅಂತ ಹೇಳಿದಾಗ ಆ ಪ್ರತಿಕೂಲ ನೋಡಿ ಹೇಳ್ರಿ, ಇಕ್ಕಟ್ಟಿನ ಸಮಯದಲ್ಲಿ ದೇವರು ನನಗೆ ವಿಶೇಷ ಸಹಾಯಕನು. ಹೋರಾಟಗಳು ಬಂದಾಗ, ಪ್ರತಿಕೂಲಗಳು ಬಂದಾಗ ಪರಾತ್ಪರನ ದೇವರ ನಿವಾಸ ಸ್ಥಾನವಾಗಿ ಮಾಡಿಕೊಂಡಂತ ನನ್ನನ್ನ ದೇವರು ಎಲ್ಲೂ ತಲೆ ತಗ್ಗೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಹೋರಾಟಗಳ ಮಧ್ಯದಲ್ಲಿ ದೇವರ ಸಹಾಯವನ್ನು ನಾನು ಕಂಡೇ ಕಾಣುತ್ತೇನೆ. ನಿನಗೆ ಯಾರಿಂದಲೂ ಸಹಾಯ ದೊರಕೋದಿಲ್ಲ ಎಂದು ಶತ್ರು ನಿನ್ನ ವಿರುದ್ಧವಾಗಿ ವಿಧಿ ಬರೆದಾಗ ಯೇಸುವಿನ ನಾಮದಲ್ಲಿ ಕೂಗಿ ಹೇಳು, ಇಕ್ಕಟ್ಟಿನ ಸಮಯದಲ್ಲಿ ದೇವರು ನನಗೆ ವಿಶೇಷ ಸಹಾಯಕನು.